ಈಗ ಇರುವಂತ ದರಕ್ಕಿಂತ ನೀವು ಎಷ್ಟು ಕಟ್ತಾ ಇದ್ದೀರಲ್ಲ ಇನ್ನು ಮುಂದೆ ಎಷ್ಟು ಕಟ್ಟಬೇಕಾಗುತ್ತೆ ಅಂತೇಳಿ ನೋಡಿ ಯಾವ ರೀತಿಯಾಗಿ ಶಾಕ್ ನಿಮ್ಗೆ ಆಗುತ್ತೆ ಅಂತೇಳಿ 2024-25ನೇ ಸಾಲಲ್ಲಿ ಪ್ರಸ್ತುತ ದರ ಅಂದ್ರೆ ನೀವು ಈಗ ಕಟ್ತಾ ಇರೋದು ₹1.15 ಈಗ ಸೊ ಅಲ್ಲಿ ₹1.15 ಅದು ಪ್ರಸ್ತುತ ದರಕ್ಕೆ ಏನಾಗುತ್ತೆ ಒಂದು ಯೂನಿಟ್ಗೆ 2025-26ನೇ ಸಾರಿಗೆ 67 ಪೈಸೆ ಹೆಚ್ಚಳ ಆಗುತ್ತೆ 67 ಪೈಸೆಗೆ 2026-27ನೇ ಸಾಲಿಗೆ 75 ಪೈಸೆ 67 ಪೈಸೆಗಿಂತ 10 ಪಟ್ಟು ಜಾಸ್ತಿ 10 ಪೈಸೆ ಜಾಸ್ತಿ ಆಗುತ್ತೆ 2027-28ಕ್ಕೆ ನೋಡಿ ನಿಮ್ಗೆ ಇಲ್ಲಿ ಏಕ್ದಮ್ ಈ ಮೆಟ್ರೋದವ್ರು ಮಾಡಿದ್ರಲ್ಲ ಆ ತರ ಮಾಡ್ತಾ ಇಲ್ಲ ವರ್ಷ ಎಷ್ಟಿಷ್ಟು ಆಗುತ್ತೆ ಅಂತೇಳಿ ಅಂದ್ರೆ ಮುಂದಿನ 3 ವರ್ಷದಲ್ಲಿ ನಿಮ್ಗೆ ಹತ್ರ ₹2.5 ಜಾಸ್ತಿ ಆಗುತ್ತೆ ಕರೆಂಟ್ ಒಂದು ಯೂನಿಟ್ಗೆ ₹2.5 ಜಾಸ್ತಿ ಆಗುತ್ತೆ ನೋ ಡೌಟ್ ಇನ್ನು ದುಬಾರಿ ಕರ್ನಾಟಕ ಆಗ್ತಿದ್ಯಾ ಅನ್ನೋ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ಒಂದ ಎರಡ ಸಾಕಷ್ಟಿದೆ ಈಗ ನೋಡಿದ್ರಲ್ಲ ಕರೆಂಟ್ ಶಾಕ್ ಯಾವ ತರ ಇತ್ತು ಇದನ್ನೆಲ್ಲ ನೋಡ್ತಾ ಇದ್ರೆ ಕರ್ನಾಟಕ ದುಬಾರಿ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ತೆರಿಗೆ ಭಾರಕ್ಕೆ ಕಂಗಟ್ಟ ಕರ್ನಾಡಿನ ಜನ ಆಸ್ತಿ ನೋಂದಣಿ ಶುಲ್ಕ ಮೆಟ್ರೋ ಟಿಕೆಟ್ ಬಸ್ಸು ಕಾಸ್ಟ್ಲಿ ಬಿಯರ್ ಜಾಸ್ತಿ ನೀರ್ ಬಿಲ್ ಜಾಸ್ತಿ ಹಾಲ್ ಜಾಸ್ತಿ ವಿದ್ಯುತ್ ರೇಟ್ ಕೂಡ ಜಾಸ್ತಿ ಹೀಗಾದ್ರೆ ಹೇಗ್ ಸ್ವಾಮಿ ಅಂತಿದ್ದಾರೆ ರಾಜ್ಯದ ಜನ ದಿನೇ ದುಬಾರಿ ಆಗ್ತಾನೆ ಇದೆ ಕರ್ನಾಟಕ ಹಾಗಾದ್ರೆ ದುಬಾರಿ ದುನಿಯಾ ಹೇಗಿದೆ ಅಂತ ನೋಡ್ಕೊಂಬೋಣ ಬನ್ನಿ ಆಸ್ತಿ ನೋಂದಣಿ ಈಗ ಇರುವಂತ ದರಕ್ಕಿಂತ ನೀವು ಎಷ್ಟು ಕಟ್ತಾ ಇದ್ದೀರಲ್ಲ ಇನ್ನು ಮುಂದೆ ಎಷ್ಟು ಕಟ್ಟಬೇಕಾಗುತ್ತೆ ಅಂತೇಳಿ ನೋಡಿ ಯಾವ ರೀತಿಯಾಗಿ ಶಾಕ್ ನಿಮ್ಗೆ ಆಗುತ್ತೆ ಅಂತೇಳಿ 2024-25ನೇ ಸಾಲಲ್ಲಿ ಪ್ರಸ್ತುತ ದರ ಅಂದ್ರೆ ನೀವು ಈಗ ಕಟ್ತಾ ಇರೋದು ₹1.15 ಈಗ ಸೊ ಅಲ್ಲಿ ₹1.15 ಅದು ಪ್ರಸ್ತುತ ದರಕ್ಕೆ ಏನಾಗುತ್ತೆ ಒಂದು ಯೂನಿಟ್ಗೆ 2025-26ನೇ ಸಾರಿಗೆ 67 ಪೈಸೆ ಹೆಚ್ಚಳ ಆಗುತ್ತೆ 67 ಪೈಸೆಗೆ 2026-27ನೇ ಸಾಲಿಗೆ 75 ಪೈಸೆ 67 ಪೈಸೆಗಿಂತ 10 ಪಟ್ಟು ಜಾಸ್ತಿ 10 ಪೈಸೆ ಜಾಸ್ತಿ ಆಗುತ್ತೆ 2027-28ಕ್ಕೆ ನೋಡಿ ನಿಮ್ಗೆ ಇಲ್ಲಿ ಏಕ್ದಮ್ ಈ ಮೆಟ್ರೋದವ್ರು ಮಾಡಿದ್ರಲ್ಲ ಆ ತರ ಮಾಡ್ತಾ ಇಲ್ಲ ವರ್ಷ ಎಷ್ಟಿಷ್ಟು ಆಗುತ್ತೆ ಅಂತೇಳಿ ಅಂದ್ರೆ ಮುಂದಿನ 3 ವರ್ಷದಲ್ಲಿ ನಿಮ್ಗೆ ಹತ್ರ ₹2.5 ಜಾಸ್ತಿ ಆಗುತ್ತೆ ಕರೆಂಟ್ ಒಂದು ಯೂನಿಟ್ಗೆ ₹2.5 ಜಾಸ್ತಿ ಆಗುತ್ತೆ ನೋ ಡೌಟ್ ಇನ್ನು ದುಬಾರಿ ಕರ್ನಾಟಕ ಆಗ್ತಿದ್ಯಾ ಅನ್ನೋ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ಒಂದ ಎರಡ ಸಾಕಷ್ಟಿದೆ ಈಗ ನೋಡಿದ್ರಲ್ಲ ಕರೆಂಟ್ ಶಾಕ್ ಯಾವ ತರ ಇತ್ತು ಇದನ್ನೆಲ್ಲ ನೋಡ್ತಾ ಇದ್ರೆ ಕರ್ನಾಟಕ ದುಬಾರಿ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ತೆರಿಗೆ ಭಾರಕ್ಕೆ ಕಂಗಟ್ಟ ಕರ್ನಾಡಿನ ಜನ ಆಸ್ತಿ ನೋಂದಣಿ ಶುಲ್ಕ ಮೆಟ್ರೋ ಟಿಕೆಟ್ ಬಸ್ಸು ಕಾಸ್ಟ್ಲಿ ಬಿಯರ್ ಜಾಸ್ತಿ ನೀರ್ ಬಿಲ್ ಜಾಸ್ತಿ ಹಾಲ್ ಜಾಸ್ತಿ ವಿದ್ಯುತ್ ರೇಟ್ ಕೂಡ ಜಾಸ್ತಿ ಹೀಗಾದ್ರೆ ಹೇಗ್ ಸ್ವಾಮಿ ಅಂತಿದ್ದಾರೆ ರಾಜ್ಯದ ಜನ ದಿನೇ ದುಬಾರಿ ಆಗ್ತಾನೆ ಇದೆ ಕರ್ನಾಟಕ ಹಾಗಾದ್ರೆ ದುಬಾರಿ ದುನಿಯಾ ಹೇಗಿದೆ ಅಂತ ನೋಡ್ಕೊಂಬೋಣ ಬನ್ನಿ ಆಸ್ತಿ ನೋಂದಣಿ ಈಗ ಇರುವಂತ ದರಕ್ಕಿಂತ ನೀವು ಎಷ್ಟು ಕಟ್ತಾ ಇದ್ದೀರಲ್ಲ ಇನ್ನು ಮುಂದೆ ಎಷ್ಟು ಕಟ್ಟಬೇಕಾಗುತ್ತೆ ಅಂತೇಳಿ ನೋಡಿ ಯಾವ ರೀತಿಯಾಗಿ ಶಾಕ್ ನಿಮ್ಗೆ ಆಗುತ್ತೆ ಅಂತೇಳಿ 2024-25ನೇ ಸಾಲಲ್ಲಿ ಪ್ರಸ್ತುತ ದರ ಅಂದ್ರೆ ನೀವು ಈಗ ಕಟ್ತಾ ಇರೋದು ₹1.15 ಈಗ ಸೊ ಅಲ್ಲಿ ₹1.15 ಅದು ಪ್ರಸ್ತುತ ದರಕ್ಕೆ ಏನಾಗುತ್ತೆ ಒಂದು ಯೂನಿಟ್ಗೆ 2025-26ನೇ ಸಾರಿಗೆ 67 ಪೈಸೆ ಹೆಚ್ಚಳ ಆಗುತ್ತೆ 67 ಪೈಸೆಗೆ 2026-27ನೇ ಸಾಲಿಗೆ 75 ಪೈಸೆ 67 ಪೈಸೆಗಿಂತ 10 ಪಟ್ಟು ಜಾಸ್ತಿ 10 ಪೈಸೆ ಜಾಸ್ತಿ ಆಗುತ್ತೆ 2027-28ಕ್ಕೆ ನೋಡಿ ನಿಮ್ಗೆ ಇಲ್ಲಿ ಏಕ್ದಮ್ ಈ ಮೆಟ್ರೋದವ್ರು ಮಾಡಿದ್ರಲ್ಲ ಆ ತರ ಮಾಡ್ತಾ ಇಲ್ಲ ವರ್ಷ ಎಷ್ಟಿಷ್ಟು ಆಗುತ್ತೆ ಅಂತೇಳಿ ಅಂದ್ರೆ ಮುಂದಿನ 3 ವರ್ಷದಲ್ಲಿ ನಿಮ್ಗೆ ಹತ್ರ ₹2.5 ಜಾಸ್ತಿ ಆಗುತ್ತೆ ಕರೆಂಟ್ ಒಂದು ಯೂನಿಟ್ಗೆ ₹2.5 ಜಾಸ್ತಿ ಆಗುತ್ತೆ ನೋ ಡೌಟ್ ಇನ್ನು ದುಬಾರಿ ಕರ್ನಾಟಕ ಆಗ್ತಿದ್ಯಾ ಅನ್ನೋ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ಒಂದ ಎರಡ ಸಾಕಷ್ಟಿದೆ ಈಗ ನೋಡಿದ್ರಲ್ಲ ಕರೆಂಟ್ ಶಾಕ್ ಯಾವ ತರ ಇತ್ತು ಇದನ್ನೆಲ್ಲ ನೋಡ್ತಾ ಇದ್ರೆ ಕರ್ನಾಟಕ ದುಬಾರಿ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ತೆರಿಗೆ ಭಾರಕ್ಕೆ ಕಂಗಟ್ಟ ಕರ್ನಾಡಿನ ಜನ ಆಸ್ತಿ ನೋಂದಣಿ ಶುಲ್ಕ ಮೆಟ್ರೋ ಟಿಕೆಟ್ ಬಸ್ಸು ಕಾಸ್ಟ್ಲಿ ಬಿಯರ್ ಜಾಸ್ತಿ ನೀರ್ ಬಿಲ್ ಜಾಸ್ತಿ ಹಾಲ್ ಜಾಸ್ತಿ ವಿದ್ಯುತ್ ರೇಟ್ ಕೂಡ ಜಾಸ್ತಿ ಹೀಗಾದ್ರೆ ಹೇಗ್ ಸ್ವಾಮಿ ಅಂತಿದ್ದಾರೆ ರಾಜ್ಯದ ಜನ
ಆ ದಿನೇ 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 ದುಬಾರಿ ಆಗ್ತಾನೆ ಇದೆ ಕರ್ನಾಟಕ. ಹಾಗಾದ್ರೆ ದುಬಾರಿ ದುನಿಯಾ ಹೇಗಿದೆ ಅಂತ ನೋಡ್ಕೊಂಬೋಣ ಬನ್ನಿ. ಆಸ್ತಿ ನೋಂದಣಿ ಈಗ ಇರುವಂತ ದರಕ್ಕಿಂತ ನೀವು ಎಷ್ಟು ಕಟ್ತಾ ಇದ್ದೀರಲ್ಲ, ಇನ್ನು ಮುಂದೆ ಎಷ್ಟು ಕಟ್ಟಬೇಕಾಗುತ್ತೆ ಅಂತೇಳಿ ನೋಡಿ ಯಾವ ರೀತಿಯಾಗಿ ಶಾಕ್ ನಿಮ್ಗೆ ಆಗುತ್ತೆ ಅಂತೇಳಿ. 2024-25ನೇ ಸಾಲಲ್ಲಿ ಪ್ರಸ್ತುತ ದರ ಅಂದ್ರೆ ನೀವೀಗ ಕಟ್ತಾ ಇರೋದು ₹1.15 ಈಗ. ಸೊ ಅಲ್ಲಿ ₹1.15 ಅದು ಪ್ರಸ್ತುತ ದರಕ್ಕೆ ಏನಾಗುತ್ತೆ ಒಂದು ಯೂನಿಟ್ಗೆ 2025-26ನೇ ಸಾರಿಗೆ 67 ಪೈಸೆ ಹೆಚ್ಚಳ ಆಗುತ್ತೆ. 67 ಪೈಸೆಗೆ 2026-27ನೇ ಸಾಲಿಗೆ 75 ಪೈಸೆ, 67 ಪೈಸೆಗಿಂತ 10 ಪಟ್ಟು ಜಾಸ್ತಿ 10 ಪೈಸೆ ಜಾಸ್ತಿ ಆಗುತ್ತೆ. 2027-28ಕ್ಕೆ ನೋಡಿ ನಿಮ್ಗೆ ಇಲ್ಲಿ ಏಕ್ದಮ್ ಈ ಮೆಟ್ರೋದವ್ರು ಮಾಡಿದ್ರಲ್ಲ ಆ ತರ ಮಾಡ್ತಾ ಇಲ್ಲ, ವರ್ಷ ಎಷ್ಟಿಷ್ಟು ಆಗುತ್ತೆ ಅಂತೇಳಿ. ಅಂದ್ರೆ ಮುಂದಿನ 3 ವರ್ಷದಲ್ಲಿ ನಿಮ್ಗೆ ಹತ್ರ ₹2.5 ಜಾಸ್ತಿ ಆಗುತ್ತೆ ಕರೆಂಟ್. ಒಂದು ಯೂನಿಟ್ಗೆ ₹2.5 ಜಾಸ್ತಿ ಆಗುತ್ತೆ, ನೋ ಡೌಟ್. ಇನ್ನು ದುಬಾರಿ ಕರ್ನಾಟಕ ಆಗ್ತಿದ್ಯಾ ಅನ್ನೋ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಎರಡ ಸಾಕಷ್ಟಿದೆ. ಈಗ ನೋಡಿದ್ರಲ್ಲ ಕರೆಂಟ್ ಶಾಕ್ ಯಾವ ತರ ಇತ್ತು. ಇದನ್ನೆಲ್ಲ ನೋಡ್ತಾ ಇದ್ರೆ ಕರ್ನಾಟಕ ದುಬಾರಿ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ. ತೆರಿಗೆ ಭಾರಕ್ಕೆ ಕಂಗಟ್ಟ ಕರ್ನಾಡಿನ ಜನ. ಆಸ್ತಿ ನೋಂದಣಿ ಶುಲ್ಕ, ಮೆಟ್ರೋ ಟಿಕೆಟ್, ಬಸ್ಸು ಕಾಸ್ಟ್ಲಿ, ಬಿಯರ್ ಜಾಸ್ತಿ, ನೀರ್ ಬಿಲ್ ಜಾಸ್ತಿ, ಹಾಲ್ ಜಾಸ್ತಿ, ವಿದ್ಯುತ್ ರೇಟ್ ಕೂಡ ಜಾಸ್ತಿ. ಹೀಗಾದ್ರೆ ಹೇಗ್ ಸ್ವಾಮಿ ಅಂತಿದ್ದಾರೆ ರಾಜ್ಯದ ಜನ. ದಿನೇ 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 ದುಬಾರಿ ಆಗ್ತಾನೆ ಇದೆ ಕರ್ನಾಟಕ. ಹಾಗಾದ್ರೆ ದುಬಾರಿ ದುನಿಯಾ ಹೇಗಿದೆ ಅಂತ ನೋಡ್ಕೊಂಬೋಣ ಬನ್ನಿ. ಆಸ್ತಿ ನೋಂದಣಿ ಈಗ ಇರುವಂತ ದರಕ್ಕಿಂತ ನೀವು ಎಷ್ಟು ಕಟ್ತಾ ಇದ್ದೀರಲ್ಲ, ಇನ್ನು ಮುಂದೆ ಎಷ್ಟು ಕಟ್ಟಬೇಕಾಗುತ್ತೆ ಅಂತೇಳಿ ನೋಡಿ ಯಾವ ರೀತಿಯಾಗಿ ಶಾಕ್ ನಿಮ್ಗೆ ಆಗುತ್ತೆ ಅಂತೇಳಿ. 2024-25ನೇ ಸಾಲಲ್ಲಿ ಪ್ರಸ್ತುತ ದರ ಅಂದ್ರೆ ನೀವೀಗ ಕಟ್ತಾ ಇರೋದು ₹1.15 ಈಗ. ಸೊ ಅಲ್ಲಿ ₹1.15 ಅದು ಪ್ರಸ್ತುತ ದರಕ್ಕೆ ಏನಾಗುತ್ತೆ ಒಂದು ಯೂನಿಟ್ಗೆ 2025-26ನೇ ಸಾರಿಗೆ 67 ಪೈಸೆ ಹೆಚ್ಚಳ ಆಗುತ್ತೆ. 67 ಪೈಸೆಗೆ 2026-27ನೇ ಸಾಲಿಗೆ 75 ಪೈಸೆ, 67 ಪೈಸೆಗಿಂತ 10 ಪಟ್ಟು ಜಾಸ್ತಿ 10 ಪೈಸೆ ಜಾಸ್ತಿ ಆಗುತ್ತೆ. 2027-28ಕ್ಕೆ ನೋಡಿ ನಿಮ್ಗೆ ಇಲ್ಲಿ ಏಕ್ದಮ್ ಈ ಮೆಟ್ರೋದವ್ರು ಮಾಡಿದ್ರಲ್ಲ ಆ ತರ ಮಾಡ್ತಾ ಇಲ್ಲ, ವರ್ಷ ಎಷ್ಟಿಷ್ಟು ಆಗುತ್ತೆ ಅಂತೇಳಿ. ಅಂದ್ರೆ ಮುಂದಿನ 3 ವರ್ಷದಲ್ಲಿ ನಿಮ್ಗೆ ಹತ್ರ ₹2.5 ಜಾಸ್ತಿ ಆಗುತ್ತೆ ಕರೆಂಟ್. ಒಂದು ಯೂನಿಟ್ಗೆ ₹2.5 ಜಾಸ್ತಿ ಆಗುತ್ತೆ, ನೋ ಡೌಟ್. ಇನ್ನು ದುಬಾರಿ ಕರ್ನಾಟಕ ಆಗ್ತಿದ್ಯಾ ಅನ್ನೋ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಎರಡ ಸಾಕಷ್ಟಿದೆ. ಈಗ ನೋಡಿದ್ರಲ್ಲ ಕರೆಂಟ್ ಶಾಕ್ ಯಾವ ತರ ಇತ್ತು. ಇದನ್ನೆಲ್ಲ ನೋಡ್ತಾ ಇದ್ರೆ ಕರ್ನಾಟಕ ದುಬಾರಿ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ. ತೆರಿಗೆ ಭಾರಕ್ಕೆ ಕಂಗಟ್ಟ ಕರ್ನಾಡಿನ ಜನ. ಆಸ್ತಿ ನೋಂದಣಿ ಶುಲ್ಕ, ಮೆಟ್ರೋ ಟಿಕೆಟ್, ಬಸ್ಸು ಕಾಸ್ಟ್ಲಿ, ಬಿಯರ್ ಜಾಸ್ತಿ, ನೀರ್ ಬಿಲ್ ಜಾಸ್ತಿ, ಹಾಲ್ ಜಾಸ್ತಿ, ವಿದ್ಯುತ್ ರೇಟ್ ಕೂಡ ಜಾಸ್ತಿ. ಹೀಗಾದ್ರೆ ಹೇಗ್ ಸ್ವಾಮಿ ಅಂತಿದ್ದಾರೆ ರಾಜ್ಯದ ಜನ. ದಿನೇ 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 ದುಬಾರಿ ಆಗ್ತಾನೆ ಇದೆ ಕರ್ನಾಟಕ. ಹಾಗಾದ್ರೆ ದುಬಾರಿ ದುನಿಯಾ ಹೇಗಿದೆ ಅಂತ ನೋಡ್ಕೊಂಬೋಣ ಬನ್ನಿ. ಆಸ್ತಿ ನೋಂದಣಿ